ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದಲ್ಲಿ ಮಾತನಾಡಿದ ವಿರಾಜಪೇಟೆ ಶಾಸಕರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರು ಆರ್ಥಿಕ ಶಿಸ್ತಿನ ಬಗ್ಗೆ ಎಳೆ ಎಳೆಯಾಗಿ ಮನತಟ್ಟುವಂತೆ ವಿವರಿಸಿದರು. ಆರ್ಥಿಕ ತಜ್ಞರೇ ಬೆರಗಾಗುವಂತೆ ಮಾತನಾಡಿದ ಶಾಸಕ ಪೊನ್ನಣ್ಣ, ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಸರ್ಕಾರವನ್ನ ಶ್ಲಾಘಿಸುತ್ತಾ ಹೇಳಿದ ಪ್ರತಿಯೊಂದು ವಿಷಯವನ್ನ ಸ್ವಾಗತಿಸಿ ರಾಜ್ಯ ಸರ್ಕಾರದ ಕೆಲಸಗಳನ್ನು ಮಾನ್ಯ ರಾಜ್ಯಪಾಲರು ಒಪ್ಪಿರುವುದಕ್ಕೆ ಧನ್ಯವಾದಗಳು ಅರ್ಪಿಸಿದ ಸಂದರ್ಭದಲ್ಲಿ ಇಡೀ ಸದನ ಸೈಲೆಂಟ್ ಆಗಿದ್ದು ಕಂಡುಬಂತು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಯಲ್ಲಿರುವ ವ್ಯತ್ಯಾಸವನ್ನು ಮನಮುಟ್ಟುವಂತೆ ವಿವರಿಸಿದ ಪೊನ್ನಣ್ಣವರ ಮಾತನ್ನ ಶಾಸನಸಭೆ ತದೇಕಚಿತ್ತವಾಗಿ ಆಲಿಸಿತು. ಇನ್ನು ಕೊಡಗಿನ ಸಮಸ್ಯೆಗಳ ಬಗ್ಗೆ ಸರ್ಕಾರ ಗಮನಹರಿಸಿ ಕೊಡಗಿಗೆ ಅನುದಾನ ನೀಡ್ತಾ ಇರುವ ಬಗ್ಗೆ ಕೃತಜ್ಞತೆ ಅರ್ಪಿಸಿದ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ವಿರಾಜಪೇಟೆ ಶಾಸಕರು ಆಗಿರುವ ಎಸ್ ಪೊನ್ನಣ್ಣ ತಮ್ಮ ಮಾತಿನ ವೈಖರಿಯಿಂದಾಗಿ ಸದನದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದರು. ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರ ಭಾಷಣವನ್ನ ಕೇಳಿದಾಗ ಬಹಳ ಹೆಮ್ಮೆ ಅನಿಸ್ತು. ನಮ್ಮ ಸರ್ಕಾರ ಕೊಟ್ಟಂತ ಜನಕೇಂದ್ರಿತ ಮತ್ತು ಶೋಷಿತರ ಪರ ಕಳೆದ 2 ವರ್ಷದಲ್ಲಿ ಕೊಟ್ಟಂತ ಆಡಳಿತ ಅಂಶಗಳೊಂದಿಗೆ ಬಹಳ ಸ್ಪಷ್ಟವಾಗಿ ತಮ್ಮ ಭಾಷಣದಲ್ಲಿ ಮಾನ್ಯ ರಾಜ್ಯಪಾಲರು ಹೇಳಿದ್ದಾರೆ. ನಾವು ಜನರಿಗೆ ನೀಡಿದಂತ ಆಶ್ವಾಸನೆಯಂತೆ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರೋದಲ್ಲದೆ ಶೋಷಿತರ ಪರ, ಹಿಂದುಳಿದ ವರ್ಗದ ಪರ, ಯಾರು ಸಮಾಜದಲ್ಲಿ ಇವತ್ತು ಧ್ವನಿ ಇಲ್ಲದವರಿದ್ದಾರೆ, ದ ಹ್ಯಾವ್ ನಾಟ್ಸ್, ಅವರ ಪರ ಇವತ್ತು ಆಡಳಿತವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದರೆ ನಮ್ಮ ಕೇಂದ್ರ ಸರ್ಕಾರದ ಧೋರಣೆ ಏನಿದೆ, ಅದು GST ಅಲ್ಲಿ ನಮಗಾಗಿರುವಂತಹ ಅನ್ಯಾಯ ಇರಬಹುದು, ನಮಗೆ ಅಪ್ಪರ್ ಭದ್ರಕ್ಕೆ ಕೊಡಬೇಕಾಗಿರುವಂತಹ ಹಣ ಇರಬಹುದು, ಬೆಂಗಳೂರು ನಗರದ ಅಭಿವೃದ್ಧಿಗೆ 5,000 ಕೋಟಿಗಿಂತ ಹೆಚ್ಚು ಅನುದಾನವನ್ನ ಕೊಡ್ತೀವಿ ಅಂತ ಹೇಳುವಂತ ಆಶ್ವಾಸನೆಯನ್ನ ಕೊಟ್ಟು ಇವತ್ತು 1 ಪೈಸೆಯೂ ಕೂಡ ಕೊಡದೇ ಇರುವಂತಹ ಸಂದರ್ಭ ಇರಬಹುದು. ಇದೆಲ್ಲವನ್ನು ನೋಡಿದಾಗ ಈ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವ ರೀತಿಯಾದಂತಹ ಆರ್ಥಿಕ ಶಿಸ್ತನ್ನ ಸಂವಿಧಾನ ಅಡಿಯಲ್ಲಿ ಕಾಪಾಡಬೇಕು, ಅದಾಗ್ತಾ ಇಲ್ವಲ್ಲೋ ಅಂತ ಹೇಳುವಂತ ಒಂದು ರೀತಿಯಾದಂತಹ ಆತಂಕ ಜನರಲ್ಲಿ ಉಂಟಾಗಿದೆ ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತಾ ಇದ್ದೀನಿ.